ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ 30-40 2 BHK ಮನೇನ ತೊಗೊಂಡು ಬಂದಿದ್ದೀನಿ. ಇದು ಬಂದು ನಿಮಗೆ ಮೂಡ ಅಪ್ರೋಡ್ ಇದೆ. ಹಾಗೆ ನಿಮಗೆ ಸೌತ್ ಫೇಸಿಂಗ್ ಸೈಟು, ಈಸ್ಟ್ಗೆ ಡೋರ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನು. ನಿಮಗೆ 2 BHK ಇದೆ, ಅದರಲ್ಲಿ 1 BHK ಒಂದಕ್ಕೆ ಅಟ್ಯಾಚ್ ಇದೆ, ಇನ್ನೊಂದಕ್ಕೆ ಕಾಮನ್ ಕೊಟ್ಟಿದ್ದಾರೆ. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ಮೂಡ ಅಪ್ರೋಡ್ ಬರುತ್ತೆ, ಇಲ್ವಾಲ್ದ ಹತ್ರ ಬರುತ್ತೆ ಇದು. ಹಾಗೆ ನಿಮಗೆ ಸಿಂಗಲ್ ಫ್ಲೋರು, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ, ಗ್ರಾನೈಟ್ ಫ್ಲೋರಿಂಗ್ ಇದೆ. ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ನಿಮಗೆ ಇಲ್ಲಿ ನಿಮಗೆ 4 ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ಸೈಡು ಕೂಡ 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಯಾರೆಲ್ಲ ಒಂದು 2 BHK ಬೇಕು ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಯಾಕೆಂತಂದರೆ ತುಂಬ ನೀಟಾಗಿ ಮನೇನ ಮಾಡಿದ್ದಾರೆ. ಹಾಗೆ ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಿರೋ ಏರಿಯಾ ಅಂತಂದರೆ ಅದು ಇಲ್ವಾಲ್ದಲ್ಲಿ ಇವಾಗ ಜಾಸ್ತಿ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಿದೆ. ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಿದೆ. ಹಾಗೆ ನಿಮಗೆ ಬೆಂಗಳೂರಿಂದ ಬರೋರಿಗೆ ಹತ್ರ ಆಗುತ್ತೆ. ಹಾಗೆ ಕುಶಾಲನಗರ, ಶ್ರೀರಂಗಪಟ್ಟಣ ಟು ಕುಶಾಲನಗರ ಹೈವೇ ಬರ್ತಾಯಿದೆ. ಹಾಗೆ ನಾನು ವಿಡಿಯೋಗಳನ್ನ ಹಾಕ್ತಾಯಿದ್ದೆ, ಸುಮಾರು ವಿಡಿಯೋಗಳನ್ನ ಹಾಕ್ತಿದ್ದಾಗ ಏನಾಗ್ತಿದೆ, ಸುಮಾರು ಜನ ನನಗೆ ಕೇಳ್ತಾ ಇದ್ದಾರೆ ಏನಂತ ಅಂದರೆ, ಸರ್ ನಮಗೆ ಈ ಕಡೆ ಬೇಕು ಸರ್, ನೀವೆಲ್ಲ ಗೋಪಾಲ್ಗೌಡ, ಶಾಂತಬರಿ ಗೋಪಾಲ್ಗೌಡ, ಹಾಗೆ ಲಾಲ್ ಬಾಸ್ ನಗರ ಕಡೆ ಆ ಕಡೆ ಹಾಕ್ತೀರಾ, ಈ ಕಡೆ ಇಲ್ವಲ್ದ ಕಡೆನೂ 30-40 ಮನೆಗಳಿದ್ರೆ ಹಾಕಿ ಸರ್ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಪ್ರೈಸ್ ಬಂದು ನಿಮಗೆ 1,05,00,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲು. ಹಾಗೆ ನಿಮಗೆ ಸೌತ್ ಫೇಸಿಂಗ್ ಸೈಟು, ಈಸ್ಟ್ಗೆ ಡೋರ್ ಮಾಡಿದ್ದಾರೆ. ಮತ್ತು ನಿಮಗೆ ಬಸ್ ಸ್ಟ್ಯಾಂಡ್ಗೆ ತುಂಬ ವಾಕ್ಯಬಲ್ ಡಿಸ್ಟೆನ್ಸಲ್ಲಿ ಇರುವಂಥ ಮನೆ. ಹಾಗೆ ತುಂಬ ಒಂದು ಹೈಟಲ್ಲಿ ಇರುವಂಥ ಮನೆ ಅಂತ ಹೇಳ್ತೀನಿ ನಾನು. ಏಕೆಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಮೇನ್ ಡೋರು ಈಸ್ಟ್ಗೆ ಇಟ್ಟಿದ್ದಾರೆ, ಟೀಕ್ ವುಡ್ಡು. ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ನಿಮಗೆ 12 ಪಿಲ್ಲರ್ ಹಾಕಿದ್ದಾರೆ. ತುಂಬ ನೀಟಾಗಿ ಕನ್ಸ್ಟ್ರಕ್ಷನ್ನ ಮಾಡಿದ್ದಾರೆ. ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಒಳಗಡೆ ಎಂಟ್ರಿ ಆದರೆ ಗ್ರಾನೈಟ್ ಫ್ಲೋರಿಂಗ್ ನೀವು ನೋಡ್ತಿರ್ಬೋದು, ತುಂಬ ನೀಟಾಗಿ ಗ್ರಾನೈಟ್ ಫ್ಲೋರಿಂಗ್ನ ಹಾಕಿದ್ದಾರೆ. ಹಾಗೆ ಫಿನಿಶ್ ಕೂಡ ಆಗಿದೆ, ರೆಡಿ ಟು ಮೂವ್ ಇದೆ. ಇಂಟ್ರೆಸ್ಟೆಡ್ ಬೈಯರು ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ನಿಮಗೆ ಮೇಲ್ಗಡೆ ಇನ್ನೂ 2 ಫ್ಲೋರು ಇಲ್ಲಾಂದರೆ ಡುಪ್ಲೆಕ್ಸು ಆ ಥರ ಒಂದು ಕನ್ಸ್ಟ್ರಕ್ಷನ್ನ ಮಾಡ್ಕೋಬೋದು. ಅಷ್ಟು ನಿಮಗೆ ನೀಟಾಗಿ ಗಟ್ಟಿಯಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಮತ್ತು ನಿಮಗೆ ಹಾಲ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ ಓಪನ್ ಕಿಚನು, ಡೈನಿಂಗ್ ಹಾಲು, ನಿಮಗೆಲ್ಲ ಪ್ರತಿಯೊಂದು ನಿಮಗೆ ಯುಟಿಲೈಸ್ ಮಾಡಿದ್ದಾರೆ. ನಿಮಗೆ ಇಲ್ಲೇನು ನೋಡ್ತಿದ್ದೀರಾ, ಇದು ಪೂಜಾ ರೂಮು. ಹಾಗೆ ಪ್ರಭಾವಳಿ ಕೂಡ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಈ ಥರ ಪ್ರಭಾವಳಿನ ನಾನು ಸಾಮಾನ್ಯವಾಗಿ JP ನಗರ, ಗೋಪಾಲ್ಗೌಡ, ಹಾಗೆ ಲಾಲ್ ಬಾಸ್ ನಗರ ಈ ಕಡೆ ನೋಡ್ತಾ ಇದೆ. ಇವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಏಕೆಂತಂದರೆ ಒಂದು ಮನೆಗೆ ಅಟ್ರ್ಯಾಕ್ಷನ್ ಬರೋದೇ ದೇವ್ರ ಮನೆ. ಆ ದೇವ್ರ ಮನೆ ನೀಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಿಮಗೆ ಡೈನಿಂಗ್ ಕೊಟ್ಟಿದ್ದಾರೆ, ಡೈನಿಂಗ್ ಟೇಬಲ್ನ ಇಲ್ಲಿ ಪ್ರೊವೈಡ್ ಮಾಡ್ಕೋಬೋದು. ಹಾಗೆ ನಿಮಗೆ ಅಗ್ನಿ ಮೂಲೆಯಲ್ಲಿ ಕಿಚನ್ನ ಕೊಟ್ಟಿದ್ದಾರೆ. ಯಾಕೆಂದರೆ ಸುಮಾರು ಜನ ಸರ್ 30-40 2 BHK ಇದ್ದರೆ ಹೇಳಿ ಸರ್, ನಮಗೆ ಹತ್ರ ಬೇಕು ಸರ್ ಇಲ್ವಾಲ್ ಕಡೆ. ಹಾಗೆ ನಿಮಗೆ ಸೆಂಟ್ ಜೋಸಫ್ ಸ್ಕೂಲು, NJ ಹಾಸ್ಪಿಟ್ಲು ತುಂಬ ನಿಯರ್ ಇದೆ. ಇದು ಕಿಚನ್ ಬರುತ್ತೆ. ಹಾಗೆ ಚಿಮ್ನಿಗೆ ನಿಮಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಮತ್ತು ಕಬೋರ್ಡ್ಸ್ ಎಲ್ಲ ಇಲ್ಲಿ ನಿಮಗೆ ಥಿಂಗ್ಸ್ ಇಡೋದಕ್ಕೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಸ್ಟೋರೇಜ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸ್ಟೋರೇಜ್ ಇಲ್ಲಿ ಬರುತ್ತೆ. ಹಾಗೆ ನಮ್ಮಲ್ಲೇ 80% ಲೋನ್ ಕೂಡ ಫಂಡಿಂಗ್ ಮಾಡಿಕೊಡ್ತೀವಿ. ನೀವು ಎಲಿಜಿಬಿಲಿಟಿ ಇದ್ದರೆ. ಇಂಟ್ರೆಸ್ಟೆಡ್ ಬೈಯರು ಕೆಳಗಡೆ ನಂಬರ್ ಹಾಕಿರ್ತೀನಿ, ತೊಗೊಂಡು ಕಾಲ್ ಮಾಡಿ. ಸಿಲಿಂಡರ್ ಲೈನ್, ಪೈಪ್ ಲೈನ್ ಮಾಡಿದರೆ ಹೊರಗಡೆ ನೀವು ಸಿಲಿಂಡರ್ ಇಟ್ಕೋಬೋದು. ಹಾಗೆ ಇಲ್ಲಿ ಕುಬೇರನ ಮೂಲೆ ಅಂತ ಏನು ಹೇಳ್ತೀವಿ, ಅದು ರೂಮು ನಿಮಗೆ ತುಂಬ ಸ್ಪೇಸಿಯಸ್ ಆಗಿದೆ. ಹಾಗೆ ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಇದು ವಾರ್ಡ್ರೋಬ್ ಬರುತ್ತೆ. ಇದಕ್ಕೂ ಕೂಡ ನಿಮಗೆ POP ಮಾಡಿದ್ದಾರೆ ರೂಮ್ಗೂ. ಏಕೆಂದರೆ ಇವಾಗ 30-40 ನಮಗೆ 20-30 ಚಿಕ್ಕದಾಗುತ್ತೆ. 30-40 ಬೇಕು ಅನ್ನೋರು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಆದರೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಮುಂದೆ ಫ್ಯೂಚರ್ ನಿಮಗೆ ತುಂಬ ಒಂದು ಯುಟಿಲೈಸ್ ಮಾಡ್ಕೋಬೋದು. ಏಕೆಂತಂದರೆ ಇವಾಗ ಚಿಕ್ಕದು ಫ್ಯಾಮಿಲಿ ಇರುತ್ತೆ. ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ. ಹಾಗೆ ನಾನು ಸುಮಾರು ಜನ ಕಮೆಂಟ್ ಕೂಡ ಮಾಡ್ತಾರೆ, ಸರ್ ನೀವು ಏನಿದೆ ವಾಸ್ತವ ಅಂಶ ಅದನ್ನೇ ಹೇಳ್ತೀರಾ ಸರ್. ಹಾಗಾಗಿ ನಾನು ನಿಮ್ಮನ್ನ 1 ಇಯರಿಂದ ಫಾಲೋ ಮಾಡ್ತಾಯಿದ್ದೀನಿ. 1 ಇಯರಿಂದ ನೀವು ಹಾಕೋ ವಿಡಿಯೋನ ವಾಚ್ ಮಾಡ್ತಾಯಿದ್ದೀನಿ, ನೀವು ಹೇಳೋದೆಲ್ಲ ಕೇಳ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್. ಆ ಥರ ನನಗೆ ಒಂದು ಕಾಲ್ ಬಂದರೆ, ಇಲ್ಲಾಂದರೆ ಒಂದು ಮೆಸೇಜ್ ಬಂದರೆ, ಅಟ್ಲೀಸ್ಟು ಒಂದು ಕಮೆಂಟ್ ಕೂಡ ಬಂದರೆ, ಆ ಥರ ಏನೋ ಒಂದು ಪಾಸಿಟಿವ್ ಆಗಿ ಹೇಳ್ತಾರಲ್ಲ ನನ್ನ ಬಗ್ಗೆ. ಹಾಗೆ 22,000 ಜನ ಸಬ್ಸ್ಕ್ರೈಬ್ ಇದ್ದಾರೆ ಅಂತಂದರೆ 22 ಜನ ನನ್ನ ವಾಚ್ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟು ಒಂದಿನ ನೋಡಿದಂದ್ರೆ ನೆಕ್ಸ್ಟ್ ಡೇಗಾರು ವೀಡಿಯೋಗಳನ್ನ ನೋಡಿ ವಾಚ್ ಮಾಡ್ತಾ ಇರ್ತಾರೆ. ಏನೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ, ಏನು ಹೇಳ್ತಿದ್ದಾರೆ ಇವರು,
ನಮ್ಗೆ ಏನಾರು ಯೂಸ್ ಆಗ್ತಿದೆಯಾ ಇವರಿಂದ, ನಾವು ನೋಡೋದ್ರಿಂದ ಏನಾರು ನಮ್ಗೆ ಬೆನಿಫಿಟ್ ಇದೆಯಾ. ಇವತ್ತು ಏನೇ ಆದರೂ ಒಂದು ಬೆನಿಫಿಟ್ ಇದ್ರೇ ಜನಗಳೆಲ್ಲ ಏನೇ ಆದರೂ ಒಂದು ತೊಗೊಳ್ತಾರೆ, ಬೆನಿಫಿಟ್ಸ್ ಇದ್ದರೆ. ಇಲ್ಲಾಂದರೆ ಬಿಟ್ಬಿಡ್ತಾರೆ. ನೋಡಿ ನಿಮಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದು ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ. ನಾನು ಏಕೆಂತಂದರೆ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ನಾನು ಸುಮಾರು ಜನ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದಾರೆ, ಯಾವ ರೀತಿ ನನಗೆ ಒಂದು ಪ್ರೋತ್ಸಾಹ ಕೊಡ್ತಿರೋದನ್ನು ನಾನು ಹೇಳ್ತೀನಿ. ನೋಡಿ ಇದು ಸ್ಲೈಡಿಂಗ್ ಕೊಟ್ಟಿದ್ದಾರೆ, ಹಾಗೆ ಇದಕ್ಕೆ ಅಟ್ಯಾಚ್ ಇದೆ. ಇಲ್ಲಿ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ಒಂದು ಮನೆಗೆ ಗಾಳಿ ಬೆಳಕು ತುಂಬ ಮುಖ್ಯ. ಏಕೆಂತಂದರೆ ನಾನು ಹೇಳ್ತಾ ಇರ್ತೀನಿ, ಗಾಳಿ ಬೆಳಕಿದ್ರೆ ತುಂಬ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಒಂದು ಸಿಗುತ್ತೆ ಅಂತ. ನೋಡಿ ನಿಮಗೆ ಇದು ವೆಸ್ಟರ್ನ್ ಕಮೋಡು, ಹಾಗೆ ಫುಲ್ ವಾಲ್ಗೆ ನಿಮಗೆ ಟೈಲ್ನ ಹಾಕಿದ್ದಾರೆ. ಫಿಟ್ಟಿಂಗ್ಸು ಇಂಡೋರ್ ಫಿಟ್ಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸ್ಪೇಸಿಯಸ್ ಆಗಿದೆ. 30-40 ಒಂದು ಸ್ನಾನದ ಮನೆ ಸ್ಪೇಸಿಯಸ್ ಆಗಿ ಕೊಡೋದು ಅದು ಕೂಡ ಚಾಲೆಂಜು. ಅದರಲ್ಲೂ ಸೌತ್ ಅಂದರೆ ಕೆಲವೊಬ್ಬರು ಸರ್ ನಮಗೆ ಸೌತ್ ಆಗಲ್ಲ ಸರ್, ನಮಗೆ ಈಸ್ಟೇ ಬೇಕು ಅಂತಾರೆ. ಸುಮಾರು ಜನ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಅವ್ರ ಹೆಸರು ಬಲ್ಲಕ್ಕೆ ಯಾವ್ದು ಬರುತ್ತೆ ಅದನ್ನು ತೊಗೋಬೇಕು ಅಂತ ಸುಮಾರು ಜನ ಹುಡುಕ್ತಾ ಇರ್ತಾರೆ. ನೀವು ಹುಡುಕ್ತಾ ಇರ್ತೀರಾ, ಹುಡುಕೋ ಒಂದು ಬರದಲ್ಲಿ ಆ ಥರ ಮಾಡಿ ಯಾವುದೋ ಪ್ರಾಪರ್ಟಿಗೆ ನೀವು ದಯವಿಟ್ಟು ಹಳ್ಳಕ್ಕೆ ಬೀಳಬೇಡಿ. ನೋಡಿ ಯೋಚನೆ ಮಾಡಿ ತೊಗೊಳ್ಳಿ. ಒಂದಲ್ಲ ಒಂದು ಪ್ರಾಪರ್ಟಿ ನೋಡಿ ಯೋಚನೆ ಮಾಡಿ. ಹಂಗನ್ಬಿಟ್ಟು ನಮ್ಮಂಥ ಏಜೆಂಟ್ಗಳನ್ನ ಸುತ್ತಿಸ್ಬೇಡಿ ದಯವಿಟ್ಟು. ನಿಮಗೆ ಎಷ್ಟೇ ಪ್ರಾಪರ್ಟಿ ನೋಡಿದ್ರು ನಿಮ್ಮ ಬಜೆಟಲ್ಲಿ ಬಂತು ಅಂದರೆ, ಚೆನ್ನಾಗಿತ್ತು ಅಂದರೆ ತೊಗೊಳ್ಳಿ. ನಾವು ನೋಡೋಣ, ಇನ್ನೊಂದು ಸ್ವಲ್ಪ ನೋಡೋಣ ಅಂತಂದರೆ ನೀವು ನೋಡಿ ಫೈನಲ್ ಮಾಡಿರೋ ಪ್ರಾಪರ್ಟಿ ಸೇಲ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ. ನೋಡಿ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಸ್ಪೆಷನ್ ಹಾಕಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟು, ಇದು ಬರೀ ಸ್ನಾನದ ಮನೆ ಕೊಟ್ಟಿದ್ದಾರೆ. ಇದನ್ನು ನಾನು ವೀಡಿಯೋಗಳಲ್ಲಿ ನೋಡಿರ್ಬೋದು ನೀವು, ಹಳೆ ವೀಡಿಯೋಗಳಲ್ಲಿ. JP ನಗರದಲ್ಲಿ ಈ ಥರ ಒಂದು ಸ್ಟೈಲ್ನ ಮಾಡ್ತಾರೆ. ಅಂದರೆ ಈ ಥರ ಒಂದು ಯುಟಿಲೈಸ್ ಮಾಡ್ತಾರೆ. ಅಂದರೆ ಸ್ನಾನದ ಮನೆಗೆ ಸಪ್ರೇಟು ಕಮೋಡ್ ಇಲ್ಲಂತೆ. ಕೆಲವೊಬ್ರು ಕೇಳ್ತಾರೆ, ನನಗೂ ಮನೆ ನೋಡೋಕ್ಕೆ ಬಂದಾಗ, ಸರ್ ನಮಗೆ ಸ್ನಾನದ ಮನೇಲಿ ಕಬೋರ್ಡ್ ಇರಬಾರ್ದು ಸರ್ ಅಂತ ಅನ್ನೋರು ಕೇಳ್ತಾರೆ. ಇಲ್ಲಿ ಇಂಡಿಯನ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಯುಟಿಲಿಟಿ ಇದೆ. ಹಾಗೆ ಇಂಡಿಯನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ವಾಷಿಂಗ್ ಏರಿಯಾ, ಹಾಗೆ ಸಂಪು ಮತ್ತು ಬೋರ್ವೆಲ್ಲು ಎರಡೂ ಕೂಡ ಇದೆ. ಇಲ್ಲಿ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ. ಇಲ್ಲಿ ನೀವು ಏನಿದು ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ಹಾಗೆ ಇಲ್ಲಿ ಈ ಬ್ಯಾಕ್ ಸೈಡ್ ಇಂಡಿಯನ್ ಕೊಟ್ಟಿದ್ದಾರೆ. ತುಂಬ ನೀಟಾಗಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ, ವೆಲ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇಲ್ಲಿ ಇಂಡಿಯನ್ ಇದೆ. ಮತ್ತು ನಿಮಗೆ ವೆಂಟಿಲೇಷನ್ಗೆ ಇಲ್ಲಿ ಗಾಳಿ ಆಡೋದಕ್ಕೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು. ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲ್ಗಡೆ ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ. POP ನೀವು ನೋಡ್ತಿರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಈಗ ಟೆರೆಸ್ ಮೇಲ್ಗಡೆ ಹೋಗೋಣ. ಟೆರೆಸ್ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದ್ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇದು ಟೆರೆಸ್ಗೆ ಹೋಗೋದಕ್ಕೆ ಮೇಲ್ಗಡೆ ನಿಮಗೆ ಯಾವ ರೀತಿ ಇದೆ ಅದನ್ನು ತೋರಿಸ್ತೀನಿ. ನೋಡಿ ಇದು ಪಿಲ್ಲರು. ನಿಮಗೆ ನಾನೇನು ಹೇಳಿದೆ 12 ಪಿಲ್ಲರ್ ಹಾಕಿದ್ದಾರೆ. ತುಂಬ ನೀಟಾಗಿ ಪಿಲ್ಲರ್ ಯಾವುದೂ ಕೂಡ ಕಟ್ ಮಾಡಿದೆ. ಯಾಕೆಂದರೆ ನೀವು ಮೇಲ್ಗಡೆ ರೈಸ್ ಮಾಡ್ಕೊಳ್ಳೋದಕ್ಕೆ ಫಿನಿಶಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ. ಇಂಟ್ರೆಸ್ಟ್ ಇದ್ದರೆ DM ಮಾಡಿ, ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಹಾಗೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ. ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಸೇಲ್ ಮಾಡಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಸೋಲಾರ್ಗೆ ಪೈಪ್ ಸಪ್ರೇಟ್ ಕೊಟ್ಟಿದ್ದಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ವೀಡಿಯೋಗಳನ್ನ ವಾಚ್ ಮಾಡ್ತೀರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.